ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ನಿಮ್ಮ ಭೇಟಿ. ಇಷ್ಟೇ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆದರೆ ಮಾತಾಡಲೇಬೇಕು ಅನಿಸ್ತು, ಅದಕ್ಕೆ ಮಾತಾಡೋಕ್ಕೆ ಬಂದೆ. ಅವನು ಯಾರೋ ಲಿಕ್ಕಿ ಗೋಸ್ವಾಮಿ ಅಂತೆ, ಉತ್ತರ ಭಾರತದವನು. ಸೊ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಥರ ವೀಡಿಯೋಗಳು ಮಾಡಿಕೊಂಡು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ರೋಡಲ್ಲಿ ಹೋಗೋರು, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅವ್ನಿಗೆ ಮಾತ್ರ ರೋಡಲ್ಲಿ ಅದು ಹಿಂಗೆ ಪೆಟ್ರೋಲ್ ಆಗೋಗಿ ಗಾಡಿ ತಳ್ಕೊಂಡೋಗಿರೋರು ಸಿಗ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ರೋಡಲ್ಲಿ ದಿನ ಓಡಾಡ್ತೀನಿ, ನನಗೆ ಯಾರು ಕಾಣಿಸೋದೇ ಇಲ್ಲ. ಇವನಿಗೆ ಮಾತ್ರ ಸಿಕ್ಕಾಪಟ್ಟೆ ಜನ ಕಾಣಿಸ್ತಾರೆ. ಗಾಡಿ ಪೆಟ್ರೋಲ್ ಆಗೋಗಿ ತಳ್ಕೊಂಡು ಹೋಗ್ತಾ ಇರ್ತಾರೆ. ಇವನಿಗೆ ಪೆಟ್ರೋಲ್ ದಾನ ಮಾಡ್ತಾನೆ. ಪೆಟ್ರೋಲ್ ದಾನ ಮಾಡಿ ಅವ್ರಿಗೆ ಉಪಯೋಗ ಮಾಡ್ತಾನೆ. ಅವ್ರ ಹತ್ರ 1 ರೂಪಾಯಿ ತೊಗೊಳಲ್ಲ. ಸೊ ಈ ರೀತಿ ವೀಡಿಯೋಗಳು ಮಾಡಿಕೊಂಡು ಫೇಮಸ್ ಆದಂತಹ ಲಿಕ್ಕಿ ಗೋಸ್ವಾಮಿ ಇವನು ಇದೇ ರೀತಿ ಮಾಡ್ಕೊಂಡಿದ್ರು ನಮಗೆ ಯಾವುದೇ ರೀತಿ ಪ್ರಶ್ನೆ ಇಲ್ಲ. ಇವನು ಏನು ಮಾಡ್ದ, ಅದೇ ರೀತಿ ವಿಡಿಯೋ ಮಾಡಿಕೊಂಡು ಫಾಲೋವರ್ಸ್ನ ಹೆಚ್ಚು ಮಾಡ್ಕೊಂಡು, ಅದು ನಮ್ಮ ಕನ್ನಡಿಗರು ಹೆಚ್ಚು ಅವ್ನ ವಿಡಿಯೋಗಳು ನೋಡ್ತಾ ಇದ್ದಿದ್ದು. ಹಿಂದಿಯಲ್ಲಿ ವಿಡಿಯೋ ನೋಡಿದ್ರೆ ಯಾರು ಕ್ಯಾರೆ ಅಂದಿಲ್ಲ, ಇಂಗ್ಲೀಷಲ್ಲಿ ಮಾಡ್ದ ಯಾರು ಕ್ಯಾರೆ ಅಂದಿಲ್ಲ. ಇವನಂಥವ್ರು 1000 ಜನ. ಸೊ ಏನಾದರೂ ವೆರೈಟಿ ಬೇಕಲ್ಲ, ಉತ್ತರ ಭಾರತದವನು ಕನ್ನಡ ಮಾತಾಡಿದ್ರೆ ನಾನು ಫೇಮಸ್ ಆಗಿಬಿಡ್ಬೋದು ಕರ್ನಾಟಕದಲ್ಲಿ ಅಂತ ಕನ್ನಡದಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ನಮ್ಮ ಜನ ಗೊತ್ತಲ್ವಾ, ಯಾರೋ ಉತ್ತರ ಭಾರತವ್ರು ಮತ್ತು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚು ಸಪೋರ್ಟ್ ಕೊಡ್ತೀವಿ. ಅದೇ ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಸಪೋರ್ಟ್ ಕೊಡೋದು ಕೂಡ ಸ್ವಲ್ಪ ಕಮ್ಮಿನೇ. ಉದಾಹರಣೆಗೆ ನನಗೇನೆ. ಹಾಗೆ ಹೌದು, ನಾವು ಆ ರೀತಿ ಪೆಟ್ರೋಲ್ ಕೊಟ್ಟು ಯಾವುದೇ ವಿಡಿಯೋ ಮಾಡಿಲ್ಲ, ಇರಲಿ ಬಿಡಿ, ಆಯಿತು. ವಿಷಯ ಏನು ಅಂದರೆ, ಇವನು ಇದೇ ರೀತಿ ವಿಡಿಯೋ ಮಾಡ್ಕೊಂಡು ಹೋಗಿದ್ರು ಏನು ಪರವಾಗಿಲ್ಲ. ಫೇಮಸ್ ಯಾವಾಗ ಆದ, ಏನು ಮಾಡ್ದ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಇವನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದು, ಕೆಲವು ಇವನ್ನ ಹುಚ್ಚ ಅಭಿಮಾನಿಗಳು ಇರ್ತಾರೆ. ಕೆಲವರು ಇವ್ನು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಗೊತ್ತಿಲ್ಲದೆ ಇವ್ನು ಹೇಳಿದ ಆ್ಯಪ್ಗಳಿರ್ಬೋದು, ಬೆಟ್ಟಿಂಗ್ ಆ್ಯಪ್ ಇರ್ಬೋದು, ಎಲ್ಲದರಲ್ಲೂ ದುಡ್ಡು ಹಾಕಿ ಕಳ್ಕೊಂಡು ಮನೆ ಮಠ ಮಾರ್ಕೊಂಡು ಇರೋ ಹೆಂಡತಿ ಮಕ್ಕಳು ಒಡವೆ ಮಾರ್ಕೊಂಡು ರೋಡಿಗೆ ಬಂದು ಬಿದ್ದಿದ್ದವ್ರು ಇದ್ದಾರೆ. ಕೆಲವರು ಸೂಸೈಡ್ ಮಾಡ್ಕೊಂಡಿರೋರ್ಗೂ ಇದ್ದಾರೆ. ಬಟ್ ಅದು ಯಾರೂ ಕಂಪ್ಲೇಂಟ್ ಮಾಡಿಲ್ಲ, ಹೊರಗಡೆ ಬಂದಿಲ್ಲ, ಅದರಿಂದ ಗೊತ್ತಾಗಿಲ್ಲ. ಸೊ ಇವನು ಪ್ರಮೋಷನ್ ಮಾಡೋದ್ರಿಂದ ನಮ್ಮ ಕನ್ನಡಿಗರು ಕ್ವಶನ್ ಮಾಡಿದ್ದಕ್ಕೆ, ಬುದ್ಧಿ ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ಕರ್ನಾಟಕದ ಜನಕ್ಕೆ ನನ್ನ ಕಂಡ್ರೆ ಹೊಟ್ಟೆ ಉರಿ, ಕರ್ನಾಟಕದ ಕಂಟೆಂಟರ್ಸ್ಗೆ ಸೊ ನನ್ನ ನೋಡಿದ್ರೆ ಉರಿ, ನಾನು ಬೆಳೆದುಬಿಟ್ಟೆ, ನಾನು ದೊಡ್ಡ ಸೂಪರ್ ಬೈಕ್ಗಳು, ದೊಡ್ಡ ಕಾರ್ಗಳು ಎಲ್ಲ ಲಕ್ಷ ಕೊಟ್ಟು ತೊಗೊಂಡಿದ್ದಕ್ಕೆ ಇವ್ರಿಗೆ ಹೊಟ್ಟೆ ಉರಿದೋಯ್ತು. ಲಕ್ಷ ಹಿಂಗೆ ಬಂತು. ಇವನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ದಕ್ಕೆ ಬಂತು. ಈ ನಿಯತ್ತಿಂದ ದುಡ್ದಿರೋದ್ರು ಬಂದಿದ್ದರೆ ಖುಷಿ ಪಡ್ಬೋದಾಗಿತ್ತು. ಇವನು ಎಷ್ಟೋ ಜನದ ಮನೆ ಹಾಳು ಮಾಡಿ, ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡು, ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರಲ್ಲಿ ಇವನು ಆ ಗಾಡಿಗಳು ಆ ಕಾರ್ಗಳು ತೊಗೊಂಡಿರೋದು ಅಂತ ಹೇಳ್ಬೋದಾಗಿತ್ತು ಇವನು. ಅದು ಬಿಟ್ಟು ಹೊಟ್ಟೆ ಉರಿ ಇವೆಲ್ಲ ಏನಕ್ಕೆ? ಕನ್ನಡಿಗರು ನಿನ್ನ ಬೆಳೆಸಿದ್ದು, ಇನ್ಯಾರು ನೀನು ಕ್ಯಾರೆ ಅಂದಿಲ್ಲ. ಕನ್ನಡಿಗರ ಬಗ್ಗೆನೇ ಮಾತಾಡ್ತೀಯ, ಕೀಳಾಗಿ ಮಾತಾಡ್ತೀಯ ನೀನು. ಮಾತಾಡಿ, ಇವಾಗ ಹಿಂದಿಯಲ್ಲಿ ಮಾತಾಡೋ, ಉರ್ದುವಲ್ಲಿ ಮಾತಾಡೋ, ನಿನ್ಗೆ ಯಾರೋ ಇಂಗ್ಲೀಷಲ್ಲಿ ಮಾತಾಡೋ, ತಮಿಳಲ್ಲಿ ಮಾತಾಡೋ, ತೆಲುಗಲ್ಲಿ ಮಾತಾಡೋ, ಕನ್ನಡದಲ್ಲಿ ಯಾಕೆ ಮಾತಾಡ್ತೀಯ? ಹಂಗಾದ್ರೆ ಕನ್ನಡಿಗರು ಬೇಡ ತಾನೆ ನಿನಗೆ? ಬೇರೆ ಲ್ಯಾಂಗ್ವೇಜಸ್ ಇದೆ, ಮಾತಾಡೋ. ಕನ್ನಡಿಗರ ಬಗ್ಗೆ ಇನ್ನೊಂದ್ಸಲಿ ಮಾತಾಡಬೇಕಂದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡೋ ಲಿಕ್ಕಿ ಗೋಸ್ವಾಮಿ. ಹಾಗೆ ನೀನು ಎಲ್ಲಿ ಬೇರೆ ಕಂಟ್ರಿಗೆ ಹೋಗ್ತಾ ಇದೆಯಾ, ಇಲ್ಲಿಂದ ಬಂತು ದುಡ್ಡು. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀನು ವೀಡಿಯೋ ಮಾಡಿಬಿಟ್ರೆ ಅಷ್ಟು ಲಕ್ಷ ಕೋಟಿ ದುಡ್ಡು ಬಂದುಬಿಡತ್ತಾ? ಎಲ್ಲಿಂದ ಬರುತ್ತೆ? ನೀನು ಬೆಟ್ಟಿಂಗ ಪ್ರಮೋಷನ್ ಮಾಡಿದ್ಯಾ, ಅದಕ್ಕೆ ಬರ್ತಾ ಇದೆ. ಸೊ ಇನ್ನೊಂದ್ಸಲಿ ಬೆಟ್ಟಿಂಗ ಪ್ರಮೋಷನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಕನ್ನಡಿಗರು ಏನು ಅಂತ ತೋರಿಸ್ಬೇಕಾಗತ್ತೆ. ಸೊ ಕಿತ್ತಡಿ ಕಿರಣ್ ಅವರು ಲಾಯರ್ ಇದ್ದಾರೆ. ಸೊ ನಿನ್ನ ಮೇಲೆ ಕೇಸ್ ಹಾಕಿದ್ರು ಹಾಕ್ಬೋದು. ಬೇರೆ ಸ್ಟೇಟಲ್ಲಿ ಆಲ್ರೆಡಿ ಈ ಥರ ಬೆಟ್ಟಿಂಗ ಪ್ರಮೋಷನ್ ಮಾಡಿ ಜೈಲಿಗೆ ಹೋಗ್ಬಿಟ್ಟು ಬಂದಿರೋ ಉದಾಹರಣೆ ಕೂಡ ಇದೆ. ನೀನು ನೆಕ್ಸ್ಟು ಆ ರೀತಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ. ಬುದ್ಧಿ ಕಲ್ತ್ಕೋ, ಯಾವುದೇ ಬೆಟ್ಟಿಂಗ ಪ್ರಮೋಷನ್ ಮಾಡಬೇಡ. ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡು, ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡು. 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಕೊಡು, ಯಾರು ನೀನು ಕೇಳಲ್ಲ. ಅದೇ ಬೆಟ್ಟಿಂಗ ಪ್ರಮೋಷನ್ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡು, ತಲೆ ಬಿಸಿಯಾಗಿ ತಲೆಗೆ ಎಣ್ಣೆ ಹಾಕೋ ವೀಡಿಯೋ ಮಾಡ್ತಾಯಿದ್ದೀನಿ. ಕುಡ್ದಲ್ಲ, ತಲೆಗೆ ಎಣ್ಣೆ ಹಾಕೋದು ವೀಡಿಯೋ ಮಾಡ್ತಾಯಿದ್ದೀನಿ. ಹುಷಾರ್, ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ. ಹಾಗೆ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ.